ಒಂದು ಚಿಕ್ಕ ಕತೆ ಇಷ್ಟೊಂದು ವೈರಲ್ ಆಗೋಕೆ ಕಾರಣ ಏನು? ಕುಂಬಳಕಾಯಿ ಕಳ್ಳ ಅಂದ್ರೆ ಬಿಜೆಪಿ ಅವರು ಯಾಕೆ ಎಗ್ಲು ಮುಟ್ಟಿ ನೋಡ್ಕೊಳ್ಳೋದು? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್ ಜಾರ್ಕಂಬಳಿ. ಬಾಲಿವುಡ್ನ ಹಿರಿಯ ನಟ ಹಾಗೂ ನಿರೂಪಕ ಶೇಖರ್ ಸುಮನ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಕಾಲ್ಪನಿಕ ಕಥೆಯೊಂದರ ವಿಡಿಯೋ ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ರಾಜ ಮತ್ತು ಮಾಂತ್ರಿಕ ಕನ್ನಡಿಯ ಸುತ್ತ ಹೆಣೆಯಲಾದ ಈ ಕಥೆಯಲ್ಲಿ ಅವರು ಯಾವುದೇ ವ್ಯಕ್ತಿ ಅಥವಾ ರಾಜಕೀಯ ಪಕ್ಷದ ಹೆಸರನ್ನ ನೇರವಾಗಿ ಉಲ್ಲೇಖಿಸಿಲ್ಲ. ಆದರೆ ಇದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಪ್ರಸ್ತುತ ಕೇಂದ್ರ ಸರ್ಕಾರದ ಆಡಳಿತ ವ್ಯವಸ್ಥೆಯ ಮೇಲಿನ ತೀಕ್ಷ್ಣ ವಿಡಂಬನೆ ಅಂತ ಜಾಲತಾಣದ ಬಳಕೆದಾರರು ಅಭಿಪ್ರಾಯಪಟ್ಟಿದ್ದಾರೆ. ಈ ವಿಡಿಯೋದ ಸಣ್ಣ ಝಲಕ್ ಒಂದನ್ನ ನೀವು ನೋಡ್ಕೊಂಬನ್ನಿ. एक राजा था, उसके दरबार में बड़े बड़े लोग आते थे। कोई उसकी महानता के गुण गाता, कोई उसकी वीरता के, कोई उसकी दूर दृष्टि के, तो कोई उसके कालजयी व्यक्तित्व के। धीरे धीरे राजा को विश्वास हो गया कि वो एक महान शासक है। वो सब चीजों से परे है, सब चीजों से ऊपर है। ತಮ್ಮ ಅಧಿಕೃತ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿರುವ ಶೇಖರ್ ಸುಮನ್ ಅವರು ಕಥೆಯೊಂದನ್ನ ಮಾರ್ಮಿಕವಾಗಿ ನಿರೂಪಿಸುತ್ತಾರೆ. ಆ ಕತೆ ಆರಂಭವಾಗೋದೆ ಒಂದಾನೊಂದು ಕಾಲದಲ್ಲಿ ಭಾರೀ ಹೊಗಳು ಭಟ್ಟರ ದಂಡನ್ನೇ ಕಟ್ಕೊಂಡಿದ್ದ ಅಹಂಕಾರಿ ರಾಜನಿದ್ದ. ಆತನ ಬಳಿ ಒಂದು ಮಾಂತ್ರಿಕ ಕನ್ನಡಿ ಇತ್ತು. ಅದು ಸದಾ ಸತ್ಯವನ್ನೇ ನುಡಿತಾ ಇತ್ತು. ರಾಜನ ನೈಜ ದೌರ್ಬಲ್ಯವನ್ನ ಹಾಗೂ ಆಡಳಿತದ ವೈಫಲ್ಯಗಳನ್ನ ಆ ಕನ್ನಡಿ ನಿರ್ದಾಕ್ಷಿಣ್ಯವಾಗಿ ಎತ್ತಿ ತೋರಿಸಿದಾಗ ಕೆರಳಿದ ರಾಜ ಅದನ್ನ ಒಡೆದಾಕಿದ. ಆದರೆ ಆ ಕನ್ನಡಿ ಒಡೆದು ಸಾವಿರಾರು ತುಂಡುಗಳಾದಾಗ ಪ್ರತಿಯೊಂದು ತುಂಡಿನಲ್ಲೂ ರಾಜನ ದೋಷಗಳೇ ಪ್ರತಿಫಲಿಸಲು ಆರಂಭಿಸಿತು ಅಂತ ವಿವರಿಸಿದ್ದಾರೆ. ಕಥೆಯನ್ನ ಮುಂದುವರಿಸಿರೋ ಅವರು, ಸಾವಿರಾರು ಕನ್ನಡಿಯ ತುಂಡುಗಳನ್ನ ಕಂಡು ಕಂಗಾಲಾದ ರಾಜನಿಗೆ ಆತನ ಬೆಂಬಲಿಗರು ಒಂದು ತಂತ್ರವನ್ನ ಹೇಳ್ಕೊಡ್ತಾರೆ. ಯಾರು ಆ ಕನ್ನಡಿಯ ತುಂಡುಗಳನ್ನ ಹಿಡಿದು ಸತ್ಯವನ್ನ ತೋರಿಸಲು ಪ್ರಯತ್ನಿಸ್ತಾರೋ ಅವರನ್ನ ದೇಶದ್ರೋಹಿಗಳು ಅಂತ ಘೋಷಿಸಿಬಿಡಿ ಅಂತ ಕುಮ್ಮಕ್ಕನ್ನ ನೀಡ್ತಾರೆ. ಇಂದಿಗೂ ಇಂತಹದೇ ಒಬ್ಬ ಅಹಂಕಾರಿ ಆಡಳಿತಗಾರನಿದ್ದು ಆತ ಎಲ್ಲರಿಗೂ ತೊಂದರೆ ನೀಡುತ್ತಿದ್ದಾನೆ ಎಂಬ ಅರ್ಥಗರ್ಭಿತ ಮಾತಿನೊಂದಿಗೆ ವಿಡಿಯೋವನ್ನು ಮುಕ್ತಾಯಗೊಳಿಸಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆಯಾದ ಬೆನ್ನಲ್ಲೇ ತೀವ್ರ ಸಂಚಲನ ಸೃಷ್ಟಿಸಿದೆ. ವಿರೋಧ ಪಕ್ಷದ ನಾಯಕರು, ವಿಶೇಷವಾಗಿ ಕಾಂಗ್ರೆಸ್ ಮುಖಂಡರು ಹಾಗೂ ಸರ್ಕಾರದ ಟೀಕಾಕಾರರು ಈ ವಿಡಿಯೋವನ್ನು ವ್ಯಾಪಕವಾಗಿ ಹಂಚಿಕೊಂಡಿದ್ದಾರೆ. ಸರ್ಕಾರವನ್ನು ಪ್ರಶ್ನಿಸುವ ಭಿನ್ನಮತೀಯ ಧ್ವನಿಗಳನ್ನು ಹತ್ತಿಕ್ಕುವ ಮತ್ತು ಟೀಕಾಕಾರರಿಗೆ ದೇಶದ್ರೋಹಿ ಎಂಬ ಅಣೆಪಟ್ಟಿ ಕಟ್ಟುವ ಇತ್ತೀಚಿನ ಪ್ರವೃತ್ತಿಗೆ ಈ ಕತೆ ನಿಖರವಾದ ಕನ್ನಡಿ ಹಿಡಿದಿದೆ ಅಂತ ಹಲವರು ಅಭಿಪ್ರಾಯಪಟ್ಟಿದ್ದಾರೆ. ಸುಪ್ರೀಂ ಕೋರ್ಟಿನ ಹಿರಿಯ ವಕೀಲರಾದ ಪ್ರಶಾಂತ್ ಭೂಷಣ್ ಈ ವಿಡಿಯೋವನ್ನು ಹಂಚಿಕೊಂಡು, ಒಬ್ಬ ರಾಜನಿದ್ದ, ಅವನ ಹೊಗಳು ಭಟ್ಟರು ಅವನನ್ನು ಶ್ರೇಷ್ಠ ಅಂತ ಹೊಗಳ್ತಾ ಇದ್ರು. ಒಂದು ದಿನ ಯಾರೋ ಅವನಿಗೆ ಕನ್ನಡಿಯನ್ನು ಹಿಡಿದ್ರು. ಅದರ ನಂತರ ರಾಜ ಘೋಷಿಸಿದನು, ಅವನಿಗೆ ಕನ್ನಡಿ ತೋರಿಸುವವರು ಶತ್ರು, ಪ್ರಶ್ನೆ ಕೇಳುವವನು ದೇಶದ್ರೋಹಿ ಅಂತ ನಟ ಶೇಖರ್ ಸುಮನ್ ಅವರ ವಿಡಿಯೋದ ಬಗ್ಗೆ ಪ್ರಶಾಂತ್ ಭೂಷಣ್ ಅವರು ಬರೆದುಕೊಂಡಿದ್ದಾರೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಕಾಲದ ವಿಚಿತ್ರವೇ ಹಾಗೆ ನೋಡಿ. ಆಳುವ ಸರ್ಕಾರವನ್ನ ಅಥವಾ ಪಕ್ಷವನ್ನ ನೇರವಾಗಿ ಪ್ರಶ್ನೆ ಮಾಡಿದರೆ ದೇಶದ್ರೋಹಿಗಳು ಎಂಬ ಅಣೆಪಟ್ಟಿಯನ್ನ ಸುಲಭವಾಗಿ ಕಟ್ಟುವ ದ್ವೇಷ ಸಂಸ್ಕೃತಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರವನ್ನ ಟೀಕೆ ಮಾಡಿದರೆ ದೇಶ ವಿರೋಧಿಗಳು ಅಂತ ಬಿಂಬಿಸಲಾಗ್ತಾ ಇದೆ. ಶೇಖರ್ ಸುಮನ್ ಅವರು ಕತೆ ಹೇಳಿರುವ ರೀತಿಯು ಪ್ರಸ್ತುತ ಮೋದಿ ಸರ್ಕಾರ ನಡೆದುಕೊಳ್ಳುತ್ತಿರುವ ರೀತಿಗೆ ಸ್ಪಷ್ಟವಾಗಿ ಹೋಲಿಕೆ ಆಗ್ತಾ ಇದೆ. ಇದನ್ನು ನಾವು ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇದಕ್ಕೆ ಪೂರಕವೆಂಬಂತೆ ನಾನು ಇದೇ ತರ ಇನ್ನೊಂದು ಕತೆ ಹೇಳ್ತೀನಿ, ಕೇಳಿ. ಒಂದಾನೊಂದು ಕಾಲದಲ್ಲಿ ಅಮೃತ ಕಾಲ ಎಂಬ ರಾಜ್ಯ ಇತ್ತು. ಆ ರಾಜ್ಯದ ರಾಜನ ಹೆಸರು ಮಹಾಪ್ರಚಾರೇಂದ್ರ ಅಂತ. ಅರಮನೆಯ ಟಿವಿಗಳಲ್ಲಿ, ಸರ್ಕಾರಿ ಜಾಹೀರಾತುಗಳಲ್ಲಿ ಮತ್ತು ಹೊಗಳು ಭಟ್ಟರ ಭಾಷಣಗಳಲ್ಲಿ ರಾಜನ ಆಡಳಿತವು ಬಹಳ ಅದ್ಭುತವಾಗಿತ್ತು. ಸಭೆ ಆರಂಭವಾದಾಗ ಒಂದಷ್ಟು ಹೊಗಳು ಭಟ್ಟರು, ಮಹಾರಾಜನೇ, ನಿಮ್ಮಿಂದಲೇ ದೇಶ ವಿಶ್ವಗುರು ಆಗಿದೆ, ಮಹಾರಾಜನೇ, ನಿಮ್ಮಿಂದಲೇ ಚಂದ್ರನೂ ಹೊಳೆಯುತ್ತಿದ್ದಾನೆ, ಮಹಾರಾಜನೇ, ನಿಮ್ಮ ಆಡಳಿತದಲ್ಲಿ ನಿರುದ್ಯೋಗವು ಆತ್ಮನಿರ್ಭರವಾಗಿದೆ ಅಂತ ಕೊಂಡಾಡ್ತಿದ್ರು. ಹೊಗಳು ಭಟ್ಟರ ಮಾತಿಗೆ ರಾಜ ಖುಷಿ ಪಡ್ತಾ ಇದ್ದ. ಒಂದು ದಿನ ದೂರದ ದೇಶದಿಂದ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ಕನ್ನಡಿಯನ್ನ ಆ ರಾಜನಿಗೆ ಗಿಫ್ಟ್ ತಂದು ಕೊಡ್ತಾನೆ. ಆ ಕನ್ನಡಿ ಕೊಡುವ ವೇಳೆ, ಇದು ಸತ್ಯದ ಕನ್ನಡಿ, ಇದರಲ್ಲಿ ಮುಖವಲ್ಲ, ಆಡಳಿತದ ನಿಜವಾದ ಪ್ರತಿಬಿಂಬ ಕಾಣಿಸ್ತದೆ ಅಂತ ಕೂಡ ಹೇಳಿದ್ದ. ಆ ವ್ಯಕ್ತಿ ಹೇಳಿದ ಮಾತಿನಿಂದ ರಾಜನಿಗೆ ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚುತ್ತಲೇ ಇತ್ತು. ಅದಕ್ಕಾಗಿ ರಾಜ ಕುತೂಹಲದಿಂದ ಕನ್ನಡಿಯಲ್ಲಿ ಒಂದಿನ ನೋಡ್ದ. ಆದರೆ ಕನ್ನಡಿಯಲ್ಲಿ ರಾಜನು ಕನಸು ಕಂಡಿದ್ದ ವಿಶ್ವಗುರು ಕಾಣಲಿಲ್ಲ. ಬದಲಾಗಿ ಉದ್ಯೋಗಕ್ಕಾಗಿ ಅಲ್ದಾಡ್ತಿರುವ ಯುವಕರು ಕಾಣಿಸ್ತಾರೆ, ಬೆಲೆ ಏರಿಕೆಯಿಂದ ಕಂಗಾಲಾದ ಕುಟುಂಬಗಳು ಕಾಣಿಸ್ತವೆ, ಪರೀಕ್ಷಾ ಹಗರಣಗಳಿಂದ ನಿರಾಶರಾದ ವಿದ್ಯಾರ್ಥಿಗಳು ಕಾಣಿಸ್ತಾರೆ, ರೈತರ ಸಾಲಗಳು, ಸಣ್ಣ ವ್ಯಾಪಾರಿಗಳ ಸಂಕಷ್ಟಗಳು, ಉತ್ತರ ಸಿಗದ ಪ್ರಶ್ನೆಗಳೇ ಕಾಣಿಸ್ತವೆ. ಇದನ್ನು ನೋಡಿದ ರಾಜನಿಗೆ ತಕ್ಷಣವೇ
ಮುಖ ಕೆಂಪಾಗತ್ತೆ. ಇದು ವಿದೇಶಿ ಸಂಚು ಅಂತ ಕೋಪಗೊಳ್ತಾನೆ, ಕೂಗಾಡ್ತಾನೆ. ದಿಢೀರನೆ ಕನ್ನಡಿಯನ್ನ ನೆಲಕ್ಕೆ ಬಿಸಾಡಿ ಒಡೆದಾಕ್ತಾನೆ. ಅರಮನೆ ತುಂಬ ಚಪ್ಪಾಳೆ ಮೊಳಗತ್ತೆ. ವಾವ್ ಮಹಾರಾಜರೇ, ನೀವು ದೇಶವನ್ನ ಕನ್ನಡಿಯ ದಾಳಿಯಿಂದ ರಕ್ಷಿಸಿದ್ದೀರಿ ಅಂತ ಹೊಗಳು ಭಟ್ಟರು ಹೊಗಳ್ತಾರೆ. ಆದರೆ ಸಮಸ್ಯೆ ಆರಂಭವಾಗಿದ್ದು ಅಲ್ಲೇ ಅಂತ ರಾಜ ಅರಿತುಕೊಳ್ಳೇ ಇಲ್ಲ. ಒಡೆದ ಕನ್ನಡಿಯ ಸಾವಿರಾರು ತುಂಡುಗಳು ರಾಜ್ಯದ ಮೂಲೆ ಮೂಲೆಗಳಿಗೆ ಹಾರಿ ಹೋಗ್ಬೀಳ್ತವೆ. ಒಂದು ತುಂಡು ನಿರುದ್ಯೋಗಿಯ ಕೈಗೆ ಸಿಗ್ತದೆ, ಇನ್ನೊಂದು ತುಂಡು ರೈತನ ಕೈಗೆ ಸಿಗ್ತದೆ, ಮತ್ತೊಂದು ವಿದ್ಯಾರ್ಥಿಯ ಕೈಗೆ ಸಿಗ್ತದೆ. ಪ್ರತಿಯೊಬ್ಬರೂ ಆ ಒಡೆದ ಕನ್ನಡಿಯಲ್ಲಿ ನೋಡಿದಾಗ ರಾಜನ ಆಡಳಿತದಿಂದ ತಾವು ಅನುಭವಿಸ್ತಾ ಇರುವ ಸಂಕಷ್ಟಗಳು ಎದ್ದು ಕಾಣ್ತವೆ. ಈ ವಿಷಯ ರಾಜನಿಗೆ ತಿಳಿಯುತ್ತೆ. ರಾಜ ಮತ್ತಷ್ಟು ಆತಂಕಗೊಂಡು ನಾನು ಹೇಳ್ದಂಗೆ ರಾಜ್ಯದ ಜನರು ಕೇಳಬೇಕೆಂದು ತಕ್ಷಣ ಇನ್ನೊಂದು ಹೊಸ ಆದೇಶವನ್ನು ಹೊರಡಿಸ್ತಾನೆ. ಕನ್ನಡಿಯ ಬಗ್ಗೆ ಮಾತನಾಡುವವರು ದೇಶದ್ರೋಹಿಗಳು, ಪ್ರಶ್ನೆ ಕೇಳುವವರು ರಾಷ್ಟ್ರ ವಿರೋಧಿಗಳು, ಅಂಕಿಅಂಶ ತೋರಿಸುವವರು ಅಭಿವೃದ್ಧಿ ವಿರೋಧಿಗಳು, ಸತ್ಯ ಹೇಳುವವರು ವಿದೇಶಿ ಏಜೆಂಟರು. ಹೀಗೆ ರಾಜನಿಂದ ಆದೇಶ ಬಂದ ತಕ್ಷಣ ಆ ದಿನದಿಂದ ರಾಜ್ಯದಲ್ಲಿ ಸಮಸ್ಯೆಗಳ ಬಗ್ಗೆ ಮಾತನಾಡುವುದು ಅಪರಾಧವಾಗ್ತದೆ. ವಿಚಿತ್ರವೇನೆಂದರೆ ಸಮಸ್ಯೆಗಳು ಮಾತ್ರ ನಿಲ್ಲೋದೇ ಇಲ್ಲ. ಆಗ ಒಬ್ಬ ಸಾಮಾನ್ಯ ಪ್ರಜೆ ಹೇಳ್ತಾನೆ, ಮಹಾರಾಜರೇ, ನೀವು ಒಡೆದು ಹಾಕಿದ್ದು ಕನ್ನಡಿಯನ್ನು ಮಾತ್ರ. ಸತ್ಯ ಪ್ರತಿದಿನ ಬೀದಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಪ್ರಚಾರದಿಂದ ಪ್ರತಿಬಿಂಬವನ್ನು ಮುಚ್ಚಾಕ್ಬೋದು, ವಾಸ್ತವವನ್ನ ಅಲ್ಲ. ಅವನ ಮಾತು ರಾಜ್ಯಾದ್ಯಂತ ಹರಡತ್ತೆ. ಆ ದಿನ ಜನರಿಗೆ ಒಂದು ವಿಷಯ ಅರ್ಥವಾಗತ್ತೆ, ರಾಜನಿಗೆ ಕನ್ನಡಿಯ ಭಯವಿರಲಿಲ್ಲ, ಅವನಿಗೆ ಸತ್ಯದ ಭಯವಿತ್ತು ಅಂತ. ವೀಕ್ಷಕರೇ, ಇದೊಂದು ಕಾಲ್ಪನಿಕ ಕಥೆ ಅಂತ ನಿಮ್ಗೆ ಅನಿಸ್ಬೋದು, ಆದರೆ ಇದರಲ್ಲಿರುವ ಸತ್ಯವನ್ನು ಎಂದಿಗೂ ಮರೆಮಾಚಲಾಗೋದಿಲ್ಲ. ನಟ ಶೇಖರ್ ಸುಮನ್ ಅವರು ಹೇಳಿರುವ ಕಥೆಯ ಹಿಂದಿನ ಆ ಅಹಂಕಾರಿ ಯಾರೆಂಬುದನ್ನು ನಿಮಗೆ ಅರ್ಥ ಆಗಿರ್ಬೋದು. ಇಲ್ಲವಾದರೆ ನಾನು ಹೇಳಿದ ಕಥೆಯ ರಾಜ ಯಾರಿರ್ಬೋದು ಅಂದಾದರೂ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಶೇಖರ್ ಸುಮನ್ ಅವರು ದಶಕಗಳ ಹಿಂದೆ ದೂರದರ್ಶನದಲ್ಲಿ ಮೂಡಿಬರ್ತಾ ಇದ್ದಂತಹ ಪೋಲ್ ಕೋಲ್ ಕಾರ್ಯಕ್ರಮದ ಮೂಲಕ ರಾಜಕೀಯ ವಿಡಂಬನೆಗೆ ಹೊಸ ಭಾಷ್ಯವನ್ನು ಬರೆದಿದ್ರು. ಇದೀಗ ಅದೇ ಹಳೆ ಶೈಲಿಯಲ್ಲಿ ಆಡಳಿತ ವ್ಯವಸ್ಥೆಯನ್ನು ಚಾಟಿ ಏಟಿನಿಂದ ಎಚ್ಚರಿಸಲು ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಿದ್ದಂತೆ ನೆಟ್ಟಿಗರು ಪ್ರಶಂಸನೆಯನ್ನು ವ್ಯಕ್ತಪಡಿಸಿದ್ದಾರೆ. ಶೇಖರ್ ಸುಮನ್ ಕೆಲ ವರ್ಷ ಕಾಂಗ್ರೆಸ್ನಲ್ಲಿದ್ದ ಅವರು 2024 ಮೇ 5ರಂದು ಬಿಜೆಪಿ ಸೇರಿ 24 ಗಂಟೆಗಳಲ್ಲೇ ಪಕ್ಷಕ್ಕೆ ಗುಡ್ ಬೈ ಹೇಳ್ತಾರೆ. ಒಟ್ಟಾರೆಯಾಗಿ ಕಥೆಯ ಕೊನೆಯಲ್ಲಿ ರಾಜ ಕನ್ನಡಿಯನ್ನು ಒಡೆದು ಸತ್ಯವನ್ನು ಮುಚ್ಚಿಡಲು ಪ್ರಯತ್ನಿಸಿದಂತೆ ಇಂದಿನ ರಾಜಕಾರಣದಲ್ಲಿಯೂ ಟೀಕೆಗಳನ್ನು ಎದುರಿಸುವ ಬದಲು ಟೀಕಾಕಾರನ್ನೇ ಗುರಿಯಾಗಿಸುವ ಪ್ರವೃತ್ತಿ ಹೆಚ್ಚು ನಡೀತಾ ಇದೆ. ಆಡಳಿತದ ವೈಫಲ್ಯಗಳು, ಬೆಲೆ ಏರಿಕೆ, ನಿರುದ್ಯೋಗ ಅಥವಾ ಜನಜೀವನದ ಸಮಸ್ಯೆಗಳ ಕುರಿತು ಪ್ರಶ್ನೆ ಕೇಳುವವರನ್ನ ವಿರೋಧಿಗಳು, ದೇಶದ್ರೋಹಿಗಳು ಅಥವಾ ದುರುದ್ದೇಶ ಹೊಂದಿರುವವರು ಅಂತ ಬಿಂಬಿಸುವ ರಾಜಕೀಯ ಸಂಸ್ಕೃತಿ ಬೆಳೀತಾ ಇದೆ. ಅಂತಿಮವಾಗಿ ಈ ಕಥೆ ಹೇಳುವುದು ಒಂದೇ ಸತ್ಯವನ್ನ, ಕನ್ನಡಿಯನ್ನು ಒಡೆಯಬಹುದು, ಪ್ರಶ್ನೆಗಳನ್ನು ತಾತ್ಕಾಲಿಕವಾಗಿ ಮೌನಗೊಳಿಸಬಹುದು, ಆದರೆ ವಾಸ್ತವವನ್ನು ಅಥವಾ ಸತ್ಯಾಂಶವನ್ನು ಶಾಶ್ವತವಾಗಿ ಮುಚ್ಚಿಡಲು ಸಾಧ್ಯವೇ ಇಲ್ಲ. ಯಾವುದೇ ಸರ್ಕಾರದ ನಿಜವಾದ ಶಕ್ತಿ ಹೊಗಳಿಕೆಗಳಿಂದ ಅಲ್ಲ, ಟೀಕೆಗಳನ್ನು ಸ್ವೀಕರಿಸಿ ಆತ್ಮಾವಲೋಕನ ಮಾಡುವ ಸಾಮರ್ಥ್ಯದಲ್ಲಿದೆ. ಕೇವಲ ಒಂದು ಚಿಕ್ಕ ಕಥೆಯ ಮೂಲಕ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಗಂಭೀರ ಚರ್ಚೆ ಹುಟ್ಟುಹಾಕುವಲ್ಲಿ ಈ ವಿಡಿಯೋ ನಿಜಕ್ಕೂ ಯಶಸ್ವಿಯಾಗಿದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.